ರಾಜ್ಯ ರಾಜಕಾರಣದಲ್ಲಿ ಸಮೀಕ್ಷೆಯ ಸಮರ ಜೋರಾಗಿದೆ. ಕಾಂಗ್ರೆಸ್ ಮತ್ತು ಮೈತ್ರಿ ಮಧ್ಯೆ ಮಾತಿನ ಯುದ್ಧ ತಾರಕಕ್ಕೇರಿದೆ. ಈ ಮಧ್ಯೆ ಜಾತಿ ಸಮೀಕ್ಷೆ ಮುಗಿಸೋಕೆ ಇಂದೇ ಕೊನೆ ದಿನ ಆಗಿತ್ತು. ಆದ್ರೀಗ ಸರ್ಕಾರ ಸಮೀಕ್ಷೆ ಅವಧಿಯನ್ನು ವಿಸ್ತರಣೆ ಮಾಡಿ ಆದೇಶವನ್ನ ಹೊರಡಿಸಿದೆ. ಎಲ್ಲ ಹಂಗ ಕೆಲಸಗಳನ್ನ ಮಾಡಬಾರ್ದು ತಂದಿರೋದು. ಸೆಪ್ಟೆಂಬರ್ 22ರಿಂದ ಜಾತಿ ಸಮೀಕ್ಷೆ ಶುರುವಾಗಿದ್ದೇ ಆಮೆಗತಿಯಲ್ಲಿ. ತಾಂತ್ರಿಕ ಸಮಸ್ಯೆಗಳು, ನೆಟ್ವರ್ಕ್ ಸಿಕ್ತಿಲ್ಲ ಅನ್ನೋ ಸಿಟ್ಟು, ಸಮೀಕ್ಷೆಗೆ ಹೋಗದೆ ಸಾಕಷ್ಟು ಶಿಕ್ಷಕರು ಕಳ್ಳಾಟ ಆಡಿದ್ದೂ ಉಂಟು. ಎಲ್ಲ ಗೊಂದಲಗಳ ಮಧ್ಯೆ ಈಗ ಜಾತಿ ಸಮೀಕ್ಷೆ ಫೈನಲ್ ಹಂತಕ್ಕೆ ಬಂದಿದೆ. ಸರ್ಕಾರ ನಿಗದಿಪಡಿಸಿದಂತೆ ಅಕ್ಟೋಬರ್ 7ರೊಳಗೆ ಸಮೀಕ್ಷೆ ಮುಗಿಯಬೇಕು. ಆದರೆ ಜಾತಿ ಸಮೀಕ್ಷೆ ಅವಧಿಯನ್ನ ಸರ್ಕಾರ ವಿಸ್ತರಣೆ ಮಾಡಿದೆ. ಈಗ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಎಲ್ಲ ಜಿಲ್ಲೆಗಳ ಮಾಹಿತಿಗಳನ್ನು ತಗೊಂಡು ಈಗ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಪರ್ಸೆಂಟೇಜ್ ಆಗಿದೆ. 20-25% ಕಡಿಮೆ ಇದೆ ಇನ್ನು, ಅಂದರೆ 80% 70% ಆಗಿದೆ ಇಡೀ ಸ್ಟೇಟ್ದು ಆ್ಯಾವ್ರೇಜ್ ತೊಗೊಂಡ್ರೆ. ನಿಜ ಅದರಲ್ಲಿ ಕೆಲವು ಕಡೆ ಗೊಂದಲನೂ ಆಗಿರ್ತಕ್ಕ ಮುಗಿಸ್ಬೇಕು, 100% ಮುಗಿಸ್ಬೇಕು. ನಾವು 7ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದರು ಸರ್ಕಾರ. ಮತ್ತೆ ಎಕ್ಸ್ಟೆಂಡ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು. ಇಲ್ಲ, ಅದ್ರ ಬಗ್ಗೆ ನಾನು ಮುಖ್ಯಮಂತ್ರಿ ಸಾಹೇಬ್ರ ಜೊತೆಗೆ ಮಾತಾಡಬೇಕು, CM ಸಾಹೇಬ್ರ ಗಮನಕ್ಕೆ ತರಬೇಕು. ಎಷ್ಟು ಆಗಿದಾವೋ, ಅಂಕಿಅಂಶಗಳು ಎಷ್ಟಾಗಿದ್ದಾವೆ, ಏನು ಎಂತು ಅನ್ನೋದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತರಬೇಕು. ಈಗ 1 ಕೋಟಿಗಿಂತ ಹೆಚ್ಚು ಮನೆಗಳ ಸಮೀಕ್ಷೆಗಳು ಆಗಿದ್ದಾವೆ. ಈಗಿನ್ನೂ ಕನಿಷ್ಠ ನಮಗೆ ಬೆಂಗಳೂರು ನಗರ ಭಾಳ ಮುಖ್ಯವಾಗಿ 4ನೇ ತಾರೀಕು ಟ್ರೈನಿಂಗ್ ಆಗಿದೆ. 4ನೇ ತಾರೀಕಿಂದ ಬೆಂಗಳೂರು ನಗರ ಸ್ಟಾರ್ಟ್ ಆಗಿದೆ. ಅದ್ರ ಬಗ್ಗೆ ಇವತ್ತು ಇನ್ನೂ 6, ನಾಳೆಗೆ 5, ನಾಳೆ ಮಧ್ಯಾಹ್ನವರೆಗೂ ನೋಡ್ತೀವಿ. ನಾಳೆಗೆ ಎಷ್ಟು ಆಗುತ್ತಾ ಏನು ಇಲ್ಲ, ಇವತ್ತು ಸಾಯಂಕಾಲ ಎಷ್ಟಾಗುತ್ತೆ ಏನೋ ಅನ್ನೋದ್ರ ಮಾಹಿತಿ ತಗೊಂಡು ಮಾಡ್ತೀವಿ. ಇದು ಯಾರನ್ನೇ ತುಳಿತಕ್ಕಂಥ ಪ್ರಶ್ನೆ ಅಲ್ಲ. ಸಮಾಜ ನಿರ್ಮಾಣ ಮಾಡಲಿಕ್ಕೆ ವಿರೋಧ ಇರ್ತಕ್ಕಂಥವ್ರು ಈ ಥರದ ದಾರಿ ತಪ್ಪಿಸ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ನೋಡೋಣ ನಾಳೆ ಏನಾಗುತ್ತೆ ಅಂತ ನೋಡೋಣ. ನಾಳೆ ಸಾಯಂಕಾಲದವರೆಗೆ ನಾನು ಮುಗೀತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀನಿ, ವಿಶ್ವಾಸ ಇಟ್ಕೊಂಡಿದ್ದೀನಿ. ಈಗಾಗಲೇ 1,10,00,000 ಮನೆಗಳು ಸರ್ವೆ ಆಗಿದೆ. ಇನ್ನು ಉಳಿದ ಮನೆಗಳು ಸರ್ವೆ ಆಗಬೇಕು. ಇವತ್ತು ನಾಳೆ 2 ದಿನ ಇದೆ. 2 ದಿನದಲ್ಲಿ ಕಂಪ್ಲೀಟ್ ಆಗ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ. ಕೊಪ್ಪಳ ಜಾತಿ ಸಮೀಕ್ಷೆಗೆ ಆರಂಭದಿಂದಲೂ ವಿರೋಧ ವ್ಯಕ್ತಪಡಿಸಿರೋದು ಬಿಜೆಪಿ. ಈಗ ಬಿಜೆಪಿ ನಾಯಕರು ಸಮೀಕ್ಷೆ ಅವಧಿ ವಿಸ್ತರಣೆಗೆ ಒಲವು ತೋರಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ ಸಮೀಕ್ಷೆಯನ್ನ ಕೇವಲ 15 ದಿನದಲ್ಲೇ ಮುಗಿಸಬೇಕು ಅನ್ನೋ ಆತುರ ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ಎಲ್ಲಾ ಸಮಾಜಗಳಲ್ಲೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಎಲ್ಲ ಕಡೆ ಇದ್ದಾರೆ. ಎಲ್ಲಾ ಸಮಾಜಕ್ಕೂ ಕೂಡ ನ್ಯಾಯ ಕೊಡುವಂತ ಕೆಲಸ ಆಗ್ಬೇಕಾಗಿದೆ. ಆದ್ರೆ ಇವತ್ತು ನಮ್ಗೆ ಅರ್ಥ ಆಗದೆ ಇರುವಂತದ್ದು, ಯಾಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಇಷ್ಟೊಂದು ಆತುರವಾಗಿ ಮುಖ್ಯಮಂತ್ರಿಗಳೇ 15 ದಿನದಲ್ಲಿ ಮುಗಿಸ್ಬೇಕು, ಈ ಆತುರ ಯಾಕೆ ಇವರು ಸಿದ್ದರಾಮಯ್ಯನವ್ರು ಕಾಡ್ತಾ ಇದೆ? ಇದು ಎಲ್ಲರ ಮುಂದೆ ಎದ್ದಿರ್ತಕ್ಕಂಥ ಒಂದು ಯಕ್ಷ ಪ್ರಶ್ನೆ. ಜಾತಿ ಸಮೀಕ್ಷೆ ಇಲ್ಲಿವರೆಗೂ ಎಷ್ಟಾಗಿದೆ, ಬಾಕಿ ಎಷ್ಟಿದೆ? ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಕೆಲಸ ಬಹುತೇಕ ಮುಗಿದಿದೆ ಅನ್ನೋದು ಸರ್ಕಾರದ ವಾದ. ಆದರೆ ವಿರೋಧ ಪಕ್ಷಗಳು ಇದನ್ನ ಒಪ್ತಿಲ್ಲ. ಹಾಗಿದ್ರೆ ಇಲ್ಲಿವರೆಗೂ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಎಷ್ಟಾಗಿದೆ, ಬಾಕಿ ಎಷ್ಟಿದೆ ಅಂತ ನೋಡೋದಾದ್ರೆ, ಬೆಂಗಳೂರು ಹೊರತುಪಡಿಸಿ ರಾಜ್ಯದಲ್ಲಿ 1,43,77,978 ಮನೆಗಳಿದ್ದು, ಇಲ್ಲಿವರೆಗೆ 1,15,56,752 ಮನೆಗಳಲ್ಲಿ ಸಮೀಕ್ಷೆ ಮುಗಿದಿದೆ ಅಂತ ಸರ್ಕಾರ ಲೆಕ್ಕ ಹೇಳುತ್ತಿದೆ. ಅಂದ್ರೆ ರಾಜ್ಯದಲ್ಲಿ 7 ಕೋಟಿಗೂ ಹೆಚ್ಚು ಜನ ವಾಸ ಮಾಡುತ್ತಿದ್ದು, ಇಲ್ಲಿವರೆಗೂ 4,32,74,823 ಜನರ ಸಮೀಕ್ಷೆ ಮಾಡಲಾಗಿದೆ ಅನ್ನೋದು ಸರ್ಕಾರದ ಲೆಕ್ಕ. ಇಲ್ಲಿವರೆಗೂ ರಾಜ್ಯದಲ್ಲಿ ಒಟ್ಟು 80.39% ಸಮೀಕ್ಷೆ ಮುಗಿದಿದ್ದು, ಇನ್ನೂ 19.61% ಸಮೀಕ್ಷೆ ಆಗಬೇಕಿದೆ. ಬೆಂಗಳೂರಲ್ಲಿ GBA ಅಧಿಕಾರಿಗಳ ಪ್ರಕಾರ ಒಟ್ಟು 32 ಲಕ್ಷ ಮನೆಗಳಿವೆ. ಇಲ್ಲಿವರೆಗೂ 3 ದಿನದಲ್ಲಿ ಒಟ್ಟು 2,66,000 ಮನೆಗಳ ಸಮೀಕ್ಷೆ ಆಗಿದೆ. ಅಂದಾಜು 1.5 ಕೋಟಿ ಜನರಲ್ಲಿ 30 ಲಕ್ಷದಷ್ಟು ಜನ ಸಮೀಕ್ಷೆಗೆ ಒಳಪಟ್ಟಿದ್ದಾರೆ. ಅಕ್ಟೋಬರ್ 4ರಿಂದ ಬೆಂಗಳೂರಲ್ಲಿ ಸಮೀಕ್ಷೆ ಶುರುವಾಗಿದ್ದು, ಅವಶ್ಯಕತೆ ಬಿದ್ದರೆ 6 ದಿನ ಸಮೀಕ್ಷೆ ವಿಸ್ತರಣೆಗೂ GBA ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಆನ್ಲೈನ್ ಸಮೀಕ್ಷೆಗೂ ಹೆಚ್ಚು ಜನ ಒಲವು ತೋರಿಸುತ್ತಿದ್ದು, ನಿಗದಿತ ಸಮಯದಲ್ಲೇ ಸಮೀಕ್ಷೆ ಆಗುತ್ತೆ ಅನ್ನೋದು ಅಧಿಕಾರಿಗಳ ವಿಶ್ವಾಸ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18.